ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಅಂತ ಅಪ್ಡೇಟ್ಸ್ ಮತ್ತು ರಿವ್ಯೂಸ್ ಬರ್ತಾ ಇರುತ್ತೆ, ನೋಡಿ ಎಂಜಾಯ್ ಮಾಡಿ ಗೈಸ್. ಅಂದರೆ ಕಲರ್ಸ್ ಖಾನ್ ಅವರು ಜಸ್ಟ್ ಹೋಗ್ತಾನೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಸೊ ಆ ಪ್ರೋಮೋ ಜೊತೆಗೆ ಅಂದರೆ ಇನ್ನೊಂದು ಅಪ್ಡೇಟ್ ಕೂಡ ಇದೆ. ತುಂಬ ಜನಗಳು ಅಂದರೆ ಪೋಸ್ಟ್ಗಳೆಲ್ಲ ಹಾಕ್ತಾ ಇದ್ದಾರೆ, ತನಿಷಾ ಅವರು ಅಂದರೆ ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ ಇದೆ, ಸೊ ಅದರಿಂದ ಈಚೆ ಬಂದಿದ್ದಾರೆ ಅಂತ. ಸೊ ಅದ್ರ ಬಗ್ಗೆ ಕೂಡ ಮುಂದೆ ಮಾತಾಡ್ತೇನೆ. ಇವಾಗ ಮೊದಲು ಬಂದು ಏನು ಪ್ರೋಮೋದಲ್ಲಿರುವಂಥ ಬಗ್ಗೆ ಮಾತಾಡೋಣ. ಸೊ ಪ್ರೋಮೋದಲ್ಲಿ ನೀವು ನೋಡಿರ್ಬೋದು, ಅಂದರೆ ಈ ವಾರ ಮತ್ತೆ ಬಂದು ಓಪನ್ ನಾಮಿನೇಷನ್ಸ್ ಇದೆ. ಈ ಸೀಸನಲ್ಲಿ ಏನಾಗಿದೆ ಅಂತಲೇ ಗೊತ್ತಿಲ್ಲ, ಸ್ಟಾರ್ಟಿಂಗಿಂದನೂ ಕೂಡ ಬರೀ ಓಪನ್ ನಾಮಿನೇಷನ್ಸ್ ಆಗ್ತಾ ಇರೋದು. ಸೊ ಓಪನ್ ನಾಮಿನೇಷನ್ಗಳಿಂದ ಜಗಳಗಳು ಕೂಡ ಜಾಸ್ತಿ ಆಗುತ್ತೆ. ಯಾಕಂತಂದರೆ ಯಾರು ನಾಮಿನೇಷನ್ ಮಾಡ್ತಾ ಇರೋರು ಯಾರನ್ನು ನಾಮಿನೇಟ್ ಮಾಡ್ತಾ ಇದ್ದಾರೋ ಸೊ ಅವ್ರಿಗೆ ಡೈರೆಕ್ಟಾಗಿ ರೀಸನ್ ಸಿಗ್ತಾ ಇದೆ. ಅದು ರೀಸನ್ಸ್ಗಳು ಯಾವ ಥರ ಇರುತ್ತೆ ಅಂತಂದರೆ ಒಂದು ರೀತಿಯಾಗಿ ಏನದು ಜೋರಾಗಿ ಹೊಡೆಯೋ ಥರನೇ ಇರುತ್ತೆ ಅವರಿಗೆ. ನೀವು ನೋಡಿರ್ಬೋದು, ಲಾಸ್ಟ್ ವೀಕಲ್ಲಿ ಕೂಡ ಅದು ಹಾರ್ಟಿಗೆ ಚಾಕು ಹಾಕೋದಿತ್ತು, ಅದಕ್ಕಿಂತ ಮುಂಚೆ ವೀಕಲ್ಲಿ ಅದು ಬ್ಲ್ಯಾಕ್ ಸ್ಪ್ರೇ ಹೊಡೆಯೋದಿತ್ತು, ಅದಕ್ಕಿಂತ ಮುಂಚೆ ಅದು ಏನದು ಮುಖದ ಮೇಲೆ ಮಸಿ ಹಾಕೋದಿತ್ತು ಮೇಲ್ಗಡೆ ನಿಂತ್ಕೊಂಡು. ಸೊ ಗ್ಯಾಸ್ ಅಂದರೆ ಈ ಥರ ಇದ್ದಾಗ ಅದರಲ್ಲೂ ಕೂಡ ಜಗಳಗಳು ಜಾಸ್ತಿ ಇರೋ ಟೈಮಲ್ಲಿ ಈ ಥರ ಈ ರೀತಿಯ ನಾಮಿನೇಷನ್ಸ್ ಎಲ್ಲ ಮಾಡಿದಾಗ ಸೊ ಅದು ಡೆಫಿನೆಟ್ಲಿ ಹರ್ಟ್ ಆಗುತ್ತೆ ಮತ್ತು ಜಗಳಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಕಡಿಮೆ ಅಂತೂ ಆಗಲ್ಲ ಯಾವುದೇ ಕಾರಣಕ್ಕೂ ಕೂಡ. ಅದೇ ಹೇಳ್ತಾ ಇರೋದಂದರೆ ಇವಾಗ ಓಪನ್ ನಾಮಿನೇಷನಿಂದಲೇ ಜಗಳಗಳು ಜಾಸ್ತಿ ಆಗ್ತಾಯಿದೆ. ಸೊ ಅದೇ ರೀತಿಯಾಗಿ ಅಂದರೆ ಮಿಕ್ಕಿರೋಂಥ 2 ವಾರಗಳಲ್ಲೂ ಕೂಡ ಬಿಗ್ ಬಾಸ್ ಅವ್ರಿಗೆ ಜಗಳಗಳೇ ಬೇಕು. ಸೊ ಅದರಿಂದಲೇ ಮತ್ತೆ ಓಪನ್ ನಾಮಿನೇಷನ್ ಮಾಡ್ತಾಯಿದ್ದಾರೆ. ಈ ಸತಿ ಅಂತೂ ಇನ್ನೂ ಸ್ವಲ್ಪ ವರ್ಸ್ಟಾಗೆ ಮಾಡ್ತಾಯಿದ್ದಾರೆ. ಅಂದರೆ ಮಾಡ್ತಾರೋ ತಪ್ಪು ಅಂತ ಹೇಳ್ತಾ ಇಲ್ಲ, ಅಂದರೆ ಏನದು ಇವಾಗ ಬೆಂಕಿ ಹಾಕ್ಬಿಟ್ಟು ಮಾಡ್ತಾರೆ, ಇವಾಗ ಹೋಗಿದೆ. ಬಟ್ ಸ್ಟಾರ್ಟಿಂಗಿಂದನೂ ಕೂಡ ಅವ್ರು ಓಪನ್ ನಾಮಿನೇಷನ್ ಮಾಡ್ಕೊಂಬಂದಿದ್ದು ಅದೆಲ್ಲೂ ಸ್ವಲ್ಪ ಸರಿ ಕಾಣಿಸ್ತಿಲ್ಲ ನನಗೆ. ನೀವು ಬೇಕಾದ್ರೆ ಅಂದರೆ ಕಳೆದ ಸೀಸನ್ಗಳೆಲ್ಲ ನೋಡಿಕೊಂಡ್ರೆ ಅಲ್ಲಿ ಕನ್ಫೆಸ್ ರೂಮಲ್ಲಿ ಹೋಗ್ಬಿಟ್ಟು ನಾಮಿನೇಷನ್ ಮಾಡ್ತಾರೆ, ಹೆಸರುಗಳೆಲ್ಲ ತಗೋತಾಯಿದ್ರು. ಸೊ ಅದಾದಮೇಲೆ ಅದಾದಮೇಲೆ ಎಲ್ಲರೂ ಕೂಡ ವಾಪಸ್ ಬಂದು ಕೂತ್ಕೊಂಡ್ಮೇಲೆ ಮತ್ತು ಬಿಗ್ ಬಾಸ್ ಅವ್ರ ಹೆಸರುಗಳನ್ನ ಹೇಳ್ತಾಯಿದ್ರು, ಯಾರು ಮನೆಯಿಂದ ಈಚೆ ಹೋಗೋಕ್ಕೆ ನಾಮಿನೇಟ್ ಆಗಿದ್ದಾರೆ ಅಂತ. ಬಟ್ ಈ ಸೀಸನಲ್ಲಿ ಆ ರೀತಿಯಾಗಿ ಆಗ್ತಾಯಿಲ್ಲ. ಅಂದರೆ ಇನ್ಫ್ಯಾಕ್ಟ್ ಅವ್ರ ಮುಂದೆನೇ ಗೊತ್ತಾಗ್ತಾ ಇದೆ ಯಾರನ್ನ ಅವರು ನಾಮಿನೇಟ್ ಮಾಡ್ತಾ ಇದ್ದಾರೆ ಮತ್ತು ಹಾಗೆ ರೀಸನ್ಗಳು ಏನು ಕೊಡ್ತಾ ಇದ್ದಾರೆ ಅಂತ. ಸೊ ಗೈಸ್ ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ಅಂತ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಗೈಸ್ ನಿಮ್ಮ ಪ್ರೋಮೋಲ್ಲಿ ನೋಡಿರೋ ಥರ ವಿನಯ್ ಅವ್ರು ಬಂದು ಪ್ರತಾಪ್ ಅವ್ರ ಹೆಸರನ್ನ ತೊಗೊಂಡು ಸೊ ಪ್ರತಾಪ್ ಅವ್ರಿಗೆ ಅಂದರೆ ಪ್ರತಾಪ್ ಅವ್ರ ಫೋಟೋನ ಬೆಂಕಿಯಲ್ಲಿ ಹಾಕ್ತಾರೆ. ಗೈಸ್ ಅದು ಕೂಡ ಜಸ್ಟ್ ಹೇಳೋದಲ್ಲ, ಬೆಂಕಿ ಮುಂದೆ ನಿಂತ್ಕೊಂಡು ಇನ್ಫ್ಯಾಕ್ಟ್ ಏನಪ್ಪ ಅಂದರೆ ಅವ್ರ ಫೋಟೋನ ಬೆಂಕಿಯಲ್ಲಿ ಹಾಕೋದು ಕೂಡ ಇರುತ್ತೆ. ಸೊ ಅದು ಕೂಡ ಅಂದರೆ ಇನ್ಫ್ಯಾಕ್ಟ್ ತನಿಷ್ ಅವ್ರು ಕೊಟ್ಟಂಥ ರೀಸನ್ ಇದೆ ಅಲ್ವಾ, ಅದು ಚೂರು ತುರಾಗಿ ಇದು ಬೂದಿ ಆಗೋವರೆಗೂ ಬಿಡಲ್ಲ ಅಂತ ಸಖತ್ ನೋವಾಗತ್ರ ಇತ್ತು ಕಾರ್ತಿಕ್ ಅವ್ರಿಗೆ. ಮಾತಾಡ್ತೇನೆ ಅದ್ರ ಬಗ್ಗೆ ಕೂಡ. ಮೊದಲನೇದಾಗಿ ಯಾರು ವಿನಯ್ ಅವ್ರ ಬಗ್ಗೆ ಹೇಳ್ತಾರೆ. ಸೊ ವಿನಯ್ ಬಂದು ಪ್ರತಾಪ್ ಅವ್ರ ಹೆಸರು ತೊಗೊಂಡು ಚೀಟ್ ಹಾಕ್ತಾರೆ. ಅಂದರೆ ಅವ್ರೇನು ರೀಸನ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿಲ್ಲ ನಮಗೆ. ಬಟ್ ಡೆಫಿನೆಟ್ಲಿ ವಿನಯ್ ಅವರು ಬಂದು ಪ್ರತಾಪ್ ಹತ್ರ ತೊಗೊಂಡು ಹಾಕಿದ್ದಾರೆ. ಅದು ಗೊತ್ತಿರ್ಬೋದು ನಿಮ್ಗೆ, ಸ್ಟಾರ್ಟಿಂಗ್ ಒಂದು ಜಗಳ ಇದ್ದೇ ಇದೆ ಅವ್ರ ಮಧ್ಯೆ. ಬಟ್ ಅಂದರೆ ಸ್ವಲ್ಪ ದಿನಗಳಿಂದ ಸಾರಿ ಕೂಡ ಕೇಳಿದ್ರು ಅವರು. ಬಟ್ ಆದರೂ ಕೂಡ ನಾಮಿನೇಷನಲ್ಲಿ ಮತ್ತೆ ಅವ್ರ ಹೆಸರೇ ತೊಗೊಂಡಿದ್ದಾರೆ. ಸೊ ನಿಮ್ಗೆ ಅನಿಸುತ್ತೆ ವಿನಯ್ ಅವರು ಪ್ರತಾಪನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನಿಸುತ್ತಾ? ಸೊ ಅಥವಾ ಅಂದರೆ ಮೊದಲನೇದಾಗ ವಿನಯ್ ಅವರು ಬಂದು ಪ್ರತಾಪ್ ಹೆಸರು ತೊಗೊಂಡಿದ್ದಾರೆ. ಸೊ ಅಂದರೆ ಪ್ರತಾಪ್ ಅವ್ರ ಜೊತೆಗೆ ಇನ್ನೊಬ್ಬರ ಹೆಸರು ಯಾರ ಹೆಸರು ತೊಗೊಂಡಿರ್ಬೋದು. ಯಾಕಂತಂದರೆ ಬಿಗ್ ಬಾಸ್ ಹೇಳಿರೋ ಪ್ರಕಾರ 2 ಜನನ ನಾಮಿನೇಷನ್ ಮಾಡಿದಿರುತ್ತೆ ಅಲ್ಲಿ. ಸೊ ಇನ್ನೊಬ್ರು ಯಾರನ್ನು ತೊಗೊಂಡಿರೋ ಅಂತ ಅಂದ್ಬಿಟ್ಟು ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದಾದಮೇಲೆ ಗೈಸ್ ಇವರು ಬರ್ತಾರೆ, ಯಾರಪ್ಪ ನಮ್ಮ ತನಿಷಾ ಮತ್ತು ಇವರು ತುಕಾಲಿ ಅವರಿಬ್ಬರು ಕೂಡ ಕಾರ್ತಿಕ್ ಅವ್ರ ಹೆಸರು ತೊಗೋತಾರೆ. ಇನ್ಫ್ಯಾಕ್ಟ್ ಅಲ್ಲಿ ಅವರಿಬ್ಬರು ಕೊಟ್ಟಂಥ ರೀಸನ್ಗಳು ಕೂಡ ನನಗೆ ಯಾಕೋ ಸರಿ ಅಂತ ಅನ್ನಿಸ್ತು. ಯಾಕಂದರೆ ಕಾರ್ತಿಕ್ ಅವ್ರ ಗ್ರಾಫ್ ಅಂದರೆ ಪೂರ್ತಿಯಾಗಿ ಇವಾಗ ಡೌನ್ ಬಂದಿದೆ. ಸೊ ತನಿಷಾ ಕೊಟ್ಟಂಥ ರೀಸನ್ ಏನಂತಂದರೆ ಇವಾಗ ಸಂಬಂಧಗಳಿಗೆ ಕೂಡ ವ್ಯಾಲ್ಯೂ ಕೊಡಲ್ಲ. ಸೊ ಏನಾದರೂ ಒಂದು ಹೇಳ್ಕೊಟ್ರೆ ಅದನ್ನ ಹಂಗೆ ಬಿಟ್ಬಿಡ್ತಾರೆ. ಅಂದರೆ ಅದೇ ರೀತಿಯಾಗಿ ನೀವು ಕ್ಲಿಯರಾಗಿ ನೋಡಿದರೆ ಗೊತ್ತಿರುತ್ತೆ ಪ್ರೋಮೋಲ್ ನಿಮಗೂ ಕೂಡ. ಸೊ ಯಾಕಂದರೆ ಅದೇ ಲಾಸ್ಟ್ ವೀಕ್ ಟೈಮಲ್ಲಿ ಯಾವಾಗ ನಾಮಿನೇಷನಲ್ಲಿ ಕಾರ್ತಿಕ್ ಅವ್ರ ಹೆಸರು ತೊಗೊಂಡ್ರು ಸೊ ಅವಾಗಿಂದನೂ ಕೂಡ ಅವರಿಬ್ಬರ ಮಧ್ಯೆ ಜಗಳಗಳು ಹಂಗೆ ಕಂಟಿನ್ಯೂ ಆಗ್ತಾನೆ ಇದೆ. ಮತ್ತು ಅದೇ ರೀಸನ್ ತೊಗೊಂಡು ಇವಾಗಲೂ ಕೂಡ ಅವ್ರಿಗೆ ನಾಮಿನೇಷನಲ್ಲಿ ಹಾಕಿರೋದು. ಇನ್ಫ್ಯಾಕ್ಟ್ ಅದು ಸ್ವಲ್ಪ ಜಾಸ್ತಿನೇ ಹರ್ಟ್ ಆಯಿತು ಅನಿಸುತ್ತೆ ಕಾರ್ತಿಕ್ ಅವ್ರಿಗೆ. ಯಾಕಂದರೆ ಅವ್ರು ಮೊದಲಿಂದ ಕ್ಲೋಸ್ ಇದ್ದಿದ್ದು ಬಂದು ಸಂಗೀತ ಮತ್ತು ಇವರು ತನಿಷ್ ಅವ್ರ ಜೊತೆಗೆ. ಸಂಗೀತ ಅವ್ರಂತೂ ಅವಾಗಲೇ ಬಿಟ್ಟು ಹೋಗ್ಬಿಟ್ರು, ಅಂದರೆ ಅವ್ರ ಫ್ರೆಂಡ್ಶಿಪ್ಪಿಂದ. ಇನ್ಫ್ಯಾಕ್ಟ್ ಅವ್ರು ಇನ್ನೂ ಕ್ಲಿಯರಾಗಿ ಕೂಡ ಹೇಳಿದರು, ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿಯಾದಂಥ ಫ್ರೆಂಡ್ಶಿಪ್ ಇಲ್ಲ. ಇನ್ಫ್ಯಾಕ್ಟ್ ಅದು ಬಿಗ್ ಬಾಸ್ ಮುಗಿದ ಮೇಲೂ ಕೂಡ ನಾನು ಅವ್ರ ಜೊತೆ ಫ್ರೆಂಡ್ಶಿಪ್ನ ಇಟ್ಕೊಳ್ಳೋಕೆ ಇಷ್ಟಪಡಲ್ಲ ಅಂತಲೇ ವಿನಯ್ ಮತ್ತು ಕಾರ್ತಿಕ್ ಅವರಿಬ್ಬರು ಫೋಟೋನ ಕೂಡ ಹರಿದ್ಬಿಟ್ಟು ಅದು ಬಾಕ್ಸಲ್ಲಿ ಹಾಕ್ತಾರೆ. ಬಟ್ ಇಲ್ಲಿ ತನಿಷಾ ಕೊಟ್ಟಂಥ ರೀಸನ್ ಎಷ್ಟು ಜನಗಳಿಗೆ ಸರಿ ಅನ್ನಿಸ್ತು ಗೈಸ್. ಅದರಲ್ಲೂ ಕೂಡ ಫೋಟೋ ಹರಿದ್ಬಿಟ್ಟು ಎಲ್ಲರೂ ಕೂಡ ಫೋಟೋ ಜಸ್ಟ್ ಹಾಕ್ತಾರೆ. ತನಿಷ್ ಅವ್ರು ಫುಲ್ ಹರಿದ್ಬಿಟ್ಟು ಎಲ್ಲ ಹಾಕ್ತಾರೆ ಫೋಟೋನ. ತುಂಬ ಸ್ಟ್ರೇಂಜ್ ಅನ್ನಿಸ್ತು ನನಗೆ ಕೂಡ. ಜಸ್ಟ್ 1 ವಾರದ ಮುಂಚೆ ಇದ್ದಂಥ ತನಿಷಾ ಇವಾಗಿಲ್ಲ. ಸೊ ಸ್ವಲ್ಪ ಕಷ್ಟ ಆಗುತ್ತೆ ಕಾರ್ತಿಕ್. ಯಾಕಂದರೆ ಇವಾಗ ಕಾರ್ತಿಕ್ ಸ್ವಲ್ಪ ಜಾಸ್ತಿ ಕ್ಲೋಸ್ ಇದೆ ತನಿಷಾ ಜೊತೆಗೆ, ಸಂಗೀತ ಬಿಟ್ಟು. ಅಂದರೆ ಸಂಗೀತ ಅವ್ರ ಜೊತೆ ಫ್ರೆಂಡ್ಶಿಪ್ ಮುಗಿದ ಮೇಲೆ. ಬಟ್ ನಮ್ರತ ಅವ್ರ ಜೊತೆ ಕೂಡ ಇದ್ದಾರೆ. ಬಟ್ ಅಂದರೆ ಇವಾಗ ಅವ್ರಗಳ ಮಧ್ಯೆ ಏನು ಯಾವ ಥರ ಬಾಂಡಿಂಗ್ ಇತ್ತಲ್ವ ತನಿಷಾ ಜೊತೆ, ಸೊ ಆ ಥರ ಬಾಂಡಿಂಗ್ ಇಲ್ಲ ಇವಾಗ ಕಾರ್ತಿಕ್ಕಿಗೆ ಯಾರ ಜೊತೆಗೂ ಕೂಡ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಅಂತ. ಬಟ್ ಅಂದರೆ ತುಂಬ ಜನ ಹೇಳ್ತಾ ಇದ್ದಾರೆ ಗೈಸ್, ಅಂದರೆ ತನಿಷಾ ಅವರು ಮಿಡ್ ವೀಕ್ ಎಲಿಮಿನೇಷನಿಂದ ಈಚೆ ಬಂದಿದ್ದಾರೆ ಅಂತ. ಸೊ ಅದ್ರ ಬಗ್ಗೆ ಕೂಡ ಕ್ಲಿಯರಾಗಿ ಮಾತಾಡ್ತಾನೆ ಅಂತ, ಏನಾಗಿದೆ ಅದು ನಿಜಾನ ಸುಳ್ಳ ಅಂತ. ಅದಾದಮೇಲೆ ತುಕಾಲಿ ಕೂಡ ಕೊಟ್ಟಂಥ ರೀಸನ್ ನನಗೆ ಕೂಡ ಅಂದರೆ ಓಕೆ ಅನ್ನಿಸ್ತು. ಯಾಕಂದರೆ ಅವ್ರ ಗ್ರಾಫ್ ನಿಜವಾಗ್ಲೂ ಅಂದರೆ ಕೆಳಗಡೆ ಬರ್ತಾ ಇದೆ. ಸೊ ಅವ್ರ ಆಟ ಆಡ್ತಾ ಇರೋದು ಕೂಡ ತುಂಬ ಡೌನ್ ಆಗಿದೆ ಇವಾಗ. ಸೊ ಅದರಿಂದನೇ ಮೇ ಬಿ ತುಕಾಲಿ ಅವ್ರ ಸರಿ ತೊಗೊಂಡಿದ್ದು. ಅದು ಅಂದರೆ ಅದು ತಕ್ಕ
ತಕ್ಕಮಟ್ಟಿಗೆ ನಿಜಾನೂ ಕೂಡ ಹೌದು, ಅದು ತಪ್ಪು ಅಂತ ಕೂಡ ಹೇಳೋಕ್ಕಾಗಲ್ಲ. ನೀವು ಕೂಡ ನೋಡಿರ್ಬೋದು ಆಲ್ಮೋಸ್ಟ್ ಅಷ್ಟೊಂದು 2-3 ವೀಕ್ಸಿಂದನೂ ಕೂಡ ಅವರು ಅಂದರೆ ಅವ್ರ ಆಟ ಕೂಡ ಫುಲ್ ಕಡಿಮೆ ಆಗಿದೆ. ಬಟ್ ಹಾಗೆ ನೀವು ನೋಡಿದ್ರೆ ಎಪಿಸೋಡ್ ನೋಡುವಾಗಲೂ ಕೂಡ ಜಾಸ್ತಿ ಕಾಣಿಸ್ಕೋತಾ ಇಲ್ಲ ನಮಗೆ ಕಾರ್ತಿಕ್ ಅವರು. ಸ್ಟಾರ್ಟಿಂಗಲ್ಲಿ ನೋಡಿದ್ರೆ ಅವ್ರು 3 ಜನ ಇರುವಾಗ ಅಂದರೆ ಆಲ್ಮೋಸ್ಟ್ ಎಷ್ಟೊಂದು ಎಷ್ಟಪ್ಪ ಒಂದು 30-40 ಮಿನಿಟ್ಸ್ ಅವರೇ ಇರ್ತಾವೆ, ಅವ್ರು 3 ಜನ ಇರ್ತಾಯಿದ್ದು ಸ್ಕ್ರೀನಲ್ಲಿ. ಅಂದರೆ ಗೇಮ್ಸ್ ಎಲ್ಲ ಬಿಟ್ಟು ಹೇಳ್ತಾ ಇದ್ದೀನಿ, ಒಂದೂವರೆ ಗಂಟೆ ಎಪಿಸೋಡಲ್ಲಿ. ಬಟ್ ಇವಾಗ ಒಂದು 5-10 ನಿಮಿಷ ಕೂಡ ಕಾಣಿಸ್ಕೋತಾ ಇಲ್ಲ ಕಾರ್ತಿಕ್ ಅವರು ಅಂತ ನನಗೆ ಕೂಡ ಪರ್ಸ್ನಲಿ ಅನಿಸ್ತು. ಸೊ ಅಂದರೆ ಈ ವಾರ ಅಂತೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ನೆಕ್ಸ್ಟ್ ವೀಕಲ್ಲಿ ಏನು ಟಾಸ್ಕ್ಗಳು ಇರೋದಿಲ್ಲ. ಸೊ ಈ ವಾರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ವಾರದಲ್ಲಿ ತುಂಬ ಚೆನ್ನಾಗಿ ಆಡಿ ಕಾರ್ತಿಕ್ ಅವ್ರು ಸ್ವಲ್ಪ ಬಂದರೆ ಚೆನ್ನಾಗಿರುತ್ತೆ. ಅದಾದಮೇಲೆ ಸಂಗೀತ ಅವರು ಕೂಡ ಪ್ರತಾಪ್ ಅವ್ರ ಹೆಸರು ತಗೋತಾರೆ. ನಂಗೆ ಗೊತ್ತಿಲ್ಲ ಎಲ್ಲಿ ಪ್ರತಾಪ್ ಅವ್ರು ತಪ್ಪು ಮಾಡಿದರು ಅಂತ. ಸಂಗೀತ ಕೊಟ್ಟ ರೀಸನ್ ಏನಂತಂದರೆ ಸ್ಟಾರ್ಟಿಂಗಿಂತ ಇದ್ದಂಥ ಪ್ರತಾಪ್ ಇವಾಗಿಲ್ಲ ಅಂತ. ಅಂದರೆ ನಿಜವಾಗ್ಲೂ ಗೇಮ್ ಚೇಂಜ್ ಮಾಡ್ಕೊಳ್ಳಬೇಕಾಗುತ್ತೆ, ಯಾಕಂದರೆ ಫಿನಾಲೆ ಹತ್ತಿರ ಬರೋದ್ರಿಂದ ಎಲ್ಲರೂ ಕೂಡ ಅವ್ರವ್ರ ಗೇಮ್ನ ಅವ್ರವ್ರ ಗೇಮ್ನ ಅದು ಗೇರ್ ಏನಿರುತ್ತಲ್ಲ ಅದನ್ನು ಶಿಫ್ಟ್ ಮಾಡ್ಕೊತಾ ಇದ್ದಾರೆ. ಅದೇ ರೀತಿಯಾಗಿ ಪ್ರತಾಪ್ ಕೂಡ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ಅದು ಎಲ್ಲೋ ಸಂಗೀತ ಅವ್ರಿಗೆ ಇಷ್ಟ ಆಗಿಲ್ಲ, ಯಾಕಂದರೆ ಸಂಗೀತ ಅವ್ರು ನೋಡಿದಂಥ ಪ್ರತಾಪ್ ಇವಾಗಿಲ್ವಂತೆ. ಸೊ ನಿಮ್ಗೆ ಏನಿಸ್ತದೆ ಇದ್ರ ಬಗ್ಗೆ? ಸಂಗೀತ ಅವ್ರು ಕೊಟ್ಟಂಥ ರೀಸನ್ ಕರೆಕ್ಟಾ ತಪ್ಪಾ? ಅಥವಾ ಅಂದರೆ ಸಂಗೀತ ಅವರು ಪ್ರತಾಪ್ ಅವರ ಫೋಟೋ ಜೊತೆಗೆ ಇನ್ನೊಬ್ಬರು ಯಾರು ಫೋಟೋ ಹಾಕಿರ್ಬೋದು ಬೆಂಕಿಗೆ ಅಂದ್ಬಿಟ್ಟು ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಅಂದರೆ ನಾಮಿನೇಷನಲ್ಲಿ ವಿನಯ್ ಬಂದು ಪ್ರತಾಪ್ ಅವ್ರ ಹೆಸರು ತೊಗೊಂಡಿದ್ದಾರೆ ಮೊದಲನೇದಾಗಿ. ತುಕಾಲಿ ಮತ್ತು ಕಾರ್ತಿಕ್ ಸೇರಿಬಿಟ್ಟು ತುಕಾಲಿ ಮತ್ತು ತನಿಷ್ ಅವ್ರು ಸೇರಿಬಿಟ್ಟು ಕಾರ್ತಿಕ್ ಹೆಸರು ತಗೋತಾರೆ. ಅದಾದಮೇಲೆ ನಮ್ಮ ಇವರು ಸಂಗೀತ ಅವ್ರು ಬಂದು ಪ್ರತಾಪ್ ಅವ್ರ ಹೆಸರು ತಗೋತಾರೆ. ನಿಮ್ಗೆ ಗೊತ್ತಿರ್ಬೋದು, ಇನ್ಫ್ಯಾಕ್ಟ್ ಪ್ರತಾಪ್ ಕೂಡ ಡೆಫಿನೆಟ್ ವಿನಯ್ ಅವ್ರ ಹೆಸರು ತೊಗೊಂಡಿರ್ತಾನೆ ಅಲ್ಲಿ. ಅದಾದಮೇಲೆ ವರ್ತೂರ್ ಸಂತೋಷ್ ಮತ್ತು ತುಕಾಲಿ ಅವರು ಯಾರು ನಮ್ಮ ನಮ್ರತ ಅವ್ರ ಹೆಸರು ಡೆಫಿನೆಟ್ಲಿ ತೊಗೊಂಡಿರ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಇದಾದಮೇಲೆ ಇವಾಗ ಯಾವುದು ಎಲಿಮಿನೇಷನ್ ಏನಾಯಿತು ಅಂತ ಹೇಳಿದೆ ನಾನು ಆವಾಗಲೇ. ಅಂದರೆ ಅದು ಕೂಡ ಇನ್ನೂ ಕನ್ಫರ್ಮಾಗಿ ನ್ಯೂಸ್ ಬಂದಿಲ್ಲ. ಬಟ್ ಅಂದರೆ ಏನದು ಇವತ್ತಿನ ಎಪಿಸೋಡಲ್ಲಿ ಏನು ತೋರಿಸ್ತಾರೆ ನಮಗೆ, ಅದನ್ನು ಇನ್ನೇ ನಡೆದಿರೋಂಥ ಎಪಿಸೋಡ್ನ ಇವತ್ತು ತೋರಿಸ್ತಾರೆ ನಮಗೆ. ಸೊ ಅಂದರೆ ಇವತ್ತು ಬೆಳಗ್ಗೆಯಿಂದನೂ ಕೂಡ ಇದು ಸ್ಟಾರ್ಟ್ ಆಗಿದೆ ಅಂತೆ. ಏನಪ್ಪ ಅಂದರೆ ಮಿಡ್ ವೀಕ್ ಎಲಿಮಿನೇಷನ್ ಬಗ್ಗೆ ಅದು ಗೇಮ್ಸ್ ಎಲ್ಲ ಇರುತ್ತಲ್ವ, ಸೊ ಅದೆಲ್ಲ ಅಂದರೆ ಆ ಟಾಸ್ಕ್ಗಳೆಲ್ಲ ಸ್ಟಾರ್ಟ್ ಆಗಿದೆ ಅಂತೆ. ಸೊ ಆದಷ್ಟು ಅಂದರೆ ನಿಮ್ಗೆ ಗೊತ್ತಿರ್ಬೋದು ಈ ವಾರ ಬಂದು ಎಲಿಮಿನೇಟ್ ಆಗೋಕ್ಕೆ ಇದ್ದಿದ್ದರಲ್ಲಿ 4 ಜನ ಅಂತರೂ ಮೇ ಬಿ ಹೋಗ್ತಾರೆ ಅಂತ ತುಂಬ ಜನ ಹೇಳ್ತಾ ಇದ್ದರು. ಅದರಲ್ಲಿ ತುಕಾಲಿ, ವರ್ತೂರ್ ಆಯಿತು, ಕಾರ್ತಿಕ್ ಆಯಿತು, ಹಾಗೆ ತನಿಷ್ ಅವರಾಯಿತು. ಕಾರ್ತಿಕ್ ಅಲ್ಲ, ನಮ್ರತ ಅವರಾಯಿತು. ಸೊ ನಿಮ್ಗೆ ಗೊತ್ತು ಕಾರ್ತಿಕ್ ಅಂತೂ ಡೆಫಿನೆಟ್ ಎಲಿಮಿನೇಟ್ ಆಗಲ್ಲ. ಸೊ ಇದು ಬರೋದೇ ತುಕಾಲಿ, ತನಿಷಾ ಮತ್ತು ನಮ್ರತ ಅವ್ರ ಮಧ್ಯೆ. ಬಟ್ ತುಂಬ ಜನಗಳು ಪೋಸ್ಟನ್ನು ಹಾಕ್ತಾ ಇದ್ದಾರೆ ಅಂದರೆ ಇವಾಗ ನಮ್ರತ ಅವರು ತುಂಬ ಚೆನ್ನಾಗಿ ಆಡ್ಕೊಂಡು ಬರ್ತಾ ಇದ್ದಾರೆ ಇವಾಗ ಸ್ವಲ್ಪ ದಿನಗಳಿಂದನೂ. ಅಂದರೆ ಸ್ಕೂಲ್ ಟಾಸ್ಕ್ ಆದಮೇಲಿಂದ ಕೂಡ ಸ್ವಲ್ಪ ಚೆನ್ನಾಗಿ ಆಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಗೇಮ್ ಪ್ಲೇ ಫುಲ್ ಹೈ ಆಗಿದೆ. ಬಟ್ ತನಿಷ್ ಅವ್ರದ್ದು ಫುಲ್ ಡೌನ್ ಬಂದಿದೆ. ಸೊ ಅದರಿಂದಾಗಿನೇ ಬಿಗ್ ಬಾಸ್ ಅವರು ತನಿಷ್ ಅವರು ಮೊದಲು ಈಚೆ ಕರೀತಾರೆ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಅಂತ. ಸರ್ ನಿಮ್ಮ ಪ್ರಕಾರ ಯಾರು ಹೋಗ್ಬೋದು? ಮತ್ತು ತನಿಷ್ ಅವರು ಅಂದರೆ ಇನ್ನೂ ಕೂಡ ಇವಾಗ ಕೂಡ ಬಿಗ್ ಬಾಸ್ ಮನೇಲೇ ಇದ್ದಾರೆ. ಸೊ ಅಂದರೆ ಅದು ಟಾಸ್ಕ್ಗಳು ಕೂಡ ಇನ್ನೂ ನಡೀತಾ ಇದೆ. ಬಟ್ ನನಗನ್ಸೋ ಪ್ರಕಾರನೂ ಕೂಡ ಮೇ ಬಿ ತನಿಷ್ ಅವರು ಈಚೆ ಹೋಗ್ತಾರೆ ಅಂತ ನನಗೂ ಕೂಡ ಪರ್ಸ್ನಲಿ ಅನಿಸ್ತಾ ಇದೆ. ಯಾಕಂದರೆ ತುಕಾಲಿನಂತೂ ಡೆಫಿನೆಟ್ಲಿ ಕಳಿಸಲ್ಲ ಅವರು, ಯಾಕಂದರೆ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಇದೆ ಮತ್ತು ವರ್ತೂರ್ ಜೊತೆ ಕೂಡ ಒಂದು ಒಳ್ಳೆ ಬಾಂಡಿಂಗ್ ಇದ್ದವ್ರದ್ದು. ಇನ್ಫ್ಯಾಕ್ಟ್ ಅಂದರೆ ಏನದು ಇವಾಗ ನಿನ್ನೆ ಎಪಿಸೋಡ್ ಕೂಡ ನೀವು ನೋಡಿರ್ಬೋದು. ಸೊ ಡೆಫಿನೆಟ್ಲಿ ನನಗನ್ಸೋ ಪ್ರಕಾರ ತುಕಾಲಿನೂ ಕಳಿಸಲ್ಲ. ಮತ್ತು ವರ್ತೂರ್ ಸಂತೋಷ್ ಅಂತ ನಿಮ್ಗೆ ಗೊತ್ತಿದೆ. ಸೊ ಅವ್ರ ಆಟ ಇನ್ಫ್ಯಾಕ್ಟ್ ಕಿಚ್ಚ ಸುದೀಪ್ ಅವರೇ ಅಲ್ಲಿ ಮೆನ್ಷನ್ ಮಾಡಿ ಹೇಳ್ತಾರೆ. ಅಂದರೆ ಯಾವ ರೀತಿ ಅಂದರೆ ಇವಾಗ ಒಂದು ಮುಗ್ಧವಾದಂಥ ಒಂದು ಮನಸ್ಸಿದೆ ಅವ್ರ ಹತ್ರ. ಮತ್ತು ಅವ್ರ ಆಟನೂ ಕೂಡ ಫಸ್ಟ್ ಕಂಪೇರ್ ಮಾಡ್ಕೊಂಡ್ರೆ ಇವಾಗ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸೊ ಡೆಫಿನೆಟ್ಲಿ ಅವ್ರನ್ನ ಕೂಡ ಕಳಿಸಲ್ಲ. ಮತ್ತು ಹಾಗೆ ಅವರಿಗೆ ನಮ್ಮ ರೈತರುಗಳ ಸಪೋರ್ಟ್ ಕೂಡ ಇದೆ, ಹಳ್ಳಿ ಜನಗಳದ್ದು. ಸೊ ಓಟ್ಸ್ ಕೂಡ ಸಖತ್ತಾಗಿ ಬೀಳ್ತಾ ಇರುತ್ತೆ ವರ್ತೂರ್ ಅವ್ರಿಗೆ. ಅವರು ಕೂಡ ಹೋಗಲ್ಲ. ಅದೇ ಬರೋದು ಯಾರು ಗೊತ್ತಾ ಅಂದರೆ ಏನದು ಬಾಟಮ್ 2 ಅಥವಾ ಬಾಟಮ್ 3 ಬಂದಿರೋರು ನಮ್ರತ, ತುಕಾಲಿ ಮತ್ತು ತನಿಷ್ ಅವರಂತೆ. ನಿಮ್ಗೆ ಗೊತ್ತಿರ್ಬೋದು, ನಮ್ರತ ಅವ್ರನ್ನ ಬಿಗ್ ಬಾಸ್ ಅವರು ಪುಷ್ ಮಾಡ್ತಾ ಇದ್ದಾರೆ ಅಂತ ತುಂಬ ಜನಗಳು ಕೂಡ ಹೇಳ್ತಾ ಇದ್ದಾರೆ. ಸೊ ನಮ್ರತ ಕೂಡ ಡೆಫಿನೆಟ್ಲಿ ಈಚೆ ಬಂದಿರಲ್ಲ. ಹಾಗೆ ತುಕಾಲಿ ಅವರು ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾನು ಕೂಡ ತುಂಬ ಪೋಸ್ಟ್ಗಳನ್ನ ನೋಡಿದೆ ಮತ್ತು ವೀಡಿಯೋಸ್ಗಳನ್ನ ಕೂಡ ನೋಡಿದೆ ಯೂಟ್ಯೂಬಲ್ಲಿ ಇರೋದು. ಅಂದರೆ ಗೈಸ್ ಇನ್ನು 100% ಕೂಡ ಇನ್ನೂ ಕನ್ಫರ್ಮ್ ಆಗಿಲ್ಲ. ಬಟ್ ನನಗನ್ಸೋ ಪ್ರಕಾರ ಕೂಡ ತನಿಷ್ ಅವರು ಈಚೆ ಬರ್ತಾರೆ ಅಂತ. ಸೊ ಅಂದರೆ ತನಿಷ್ ಅವರು ಈಚೆ ಬಂದಿರೋದು ಗೊತ್ತಾದ ತಕ್ಷಣ ನಾನು ಕ್ಲಿಯರಾಗಿ ಒಂದು ವೀಡಿಯೋ ಮಾಡ್ತೀನಂತೆ. ಸೊ ನೋಡೋಣ ಗೈಸ್, ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ. ಸೊ ಇದೇ ಥರ ಅಪ್ಡೇಟ್ಸ್ಗಳನ್ನ ಮಾಡ್ತಾ ಇರ್ತೀನಂತೆ. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಹಾಗೆ ಗೈಸ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವೀಡಿಯೋನ ಲೈಕ್ ಕೂಡ ಮಾಡಿ.